ಶೂದ್ರ, ಹಿಂದುಳಿದ, ದಲಿತ ಸಮುದಾಯ ಮತ್ತು ಮಹಿಳೆಯರಿಗೆ ಬಿಡುಗಡೆಯ ದಾರಿಯನ್ನ ಮೊಟ್ಟ ಮೊದಲು ತೋರಿಸಿದವರು ಸಾಹು ಮಹಾರಾಜ್ ಅಂತ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ಅನೇಕಲ್ ಕೃಷ್ಣಪ್ಪ ತಿಳಿಸಿದರು. ಕ್ಷೇತ್ರದ ಕಾಡುಗುಡಿಯ ಸದಾರ್ಮಂಗಲ ಕೊಳಗೇರಿ ನಿವಾಸಿ ಕಾಲೋನಿಯಲ್ಲಿ ಪಿಯುಸಿ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಸಾಹು ಮಹಾರಾಜರ ಭಾವಚಿತ್ರಕ್ಕೆ ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಇಂದು ವಿದ್ಯೆ, ಉದ್ಯೋಗ, ಆಸ್ತಿ ಹಕ್ಕನ್ನ ಪಡೆದು ಬೆಳೆದಿರುವಂತಹ ಲಿಂಗಾಯತ, ಒಕ್ಕಲಿಗ ಸಮುದಾಯದವರು ಸಾಹು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಲಾಭ ಪಡೆದಿದ್ದಾರೆ. ಸಾಹು ಮಹಾರಾಜರ ಕೈಯಲ್ಲಿ ಅಧಿಕಾರ ಇದ್ದಿದ್ದರಿಂದ ಅವರು ಕಾಯ್ದೆಗಳನ್ನ ರೂಪಿಸಲು, ಜಾರಿಗೆ ತರಲು ಸಾಧ್ಯವಾಯಿತು. ಅದನ್ನು ಎಲ್ಲರೂ ಅರಿಯಬೇಕು ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಭಾಗೀಯ ಅಧ್ಯಕ್ಷರು ಮಹದೇಶ್, ಪಿಯುಸಿಯ ಪದಾಧಿಕಾರಿಗಳಾದ ರಾಜೇಶ್, ಅಶ್ರಫ್, ಮಹಿಳಾ ಮುಖಂಡರಾದ ಜಯಂತಿ, ಸಗಾಯಿ ಮೇರಿ, ಮುತ್ತಳಗಿ ಮತ್ತು ಸುಮತಿ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದೇಶದ ಪ್ರಥಮ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅವರಿಗೆ ಜಿಂದಾಬಾದ್ 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 ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ, ಯೋಗಿ ನಾರಾಯಣ ಗುರುವರಿಗೆ, ಪೆರಿಯಾರ್ ಅವರಿಗೆ, ಸಾಹು ಮಹಾರಾಜ್ ಅವರಿಗೆ. ನೋಡಿ ನೋಡಿ ಈ ಕಡೆ ಇಲ್ಲೋಡಿ 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 ಹಾಕಮ್ಮ. ಸಾಹೇಬ್ರವ್ರಿಗೆ ಇರ್ತಕ್ಕಂಥವರಿಗೆ ಧ್ವನಿಯನ್ನ ಕೊಟ್ಟು ಅವರಿಗೆ ಏನಾದ್ರೂ ಒಂದು ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿದೆ. ಇವತ್ತು ಅವರಿಗೆ 7 ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಬೆಂಗಳೂರು ವಿಭಾಗೀಯ ಸಮಿತಿಯ ಅಧ್ಯಕ್ಷ ನಾನು ಅವರನ್ನ ಆಯ್ಕೆಯನ್ನ ಮಾಡ್ತಾ ಇದ್ದೀನಿ. ಏನಾದ್ರೂ ಒಂದು ಸೇವೆ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಇಷ್ಟು ದಿನ ಮಾಡ್ತಾ ಇದ್ರು. ಈಗ ಕೆಲವಾರು ದಿನಗಳಲ್ಲಿ ಭೇಟಿಯನ್ನ ಮಾಡಿ ಅವ್ರ ಬೈಯಪ್ಪ ಮೇಲೆ ಅವ್ರ ಮಾವ ಇರ್ಬೋದು ವೆಂಕಟಪ್ಪನವರು, ನಾನು ಒಂದೊಂದು ಸಮಸ್ಯೆ ಇತ್ತು ಅದನ್ನು ಕೂಡ ಒಂದು ಹಂತಕ್ಕೆ ತಂದಿದ್ದೀವಿ. ಆ ಸಮಸ್ಯೆ ಕೂಡ ಬಗೆಹರಿಸ್ತೀನಿ ಅಂತ ಹೇಳಿದ್ವಿ. ಹಂಗಾಗಿ ಅವ್ರಿಗೆ ಹೇಳಿದೆ, ನೀವು ಕೂಡ ಚಳವಳಿಗೆ ಸೇರ್ಕೊಳ್ಳಿ. ಚಳವಳಿಗೆ ಸೇರ್ಕೊಂಡು ನಾವೆಲ್ಲ ಒಟ್ಟುಗೂಡಿ ಈ ತಾಲೂಕಿನಲ್ಲಿ ದೊಡ್ಡ ಮಟ್ಟಕ್ಕೆ ಚಳವಳಿಯನ್ನ ಕಟ್ಟಿ ಹಾಗೂ ಮಹಾನ್ ರಾಷ್ಟ್ರೀಯ ವ್ಯಕ್ತಿಗಳಂತೇಳಿ ಈ ಸಂದರ್ಭದ ಹೇಳಿಕೆ ನಾನು ಭಾಳ ಗೌರವದಿಂದ ಹೇಳ್ತಿದ್ದೆ. ಇವತ್ತೇನು ಮಾಡಿದ್ವಿ? ಇವತ್ತು ಅವರಿಗೆ ನಾವು ಕುರು ತಾಲೂಕು ಸಮಿತಿ ವತಿಯಿಂದ ಅವರಿಗೆ ಅವರ ಪಾದಕಮಲಗಳಿಗೆ ಒಂದು ಸ್ಮರಿಸಿ ಅವ್ರು ಮಾಡಿದಂತಹ ಈ ಸಾಮಾಜಿಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆಹ್ವಾನಿಸಬೇಕು, ಮೋಟಿವೇಶನ್ ಮೂಡಿಸುವಂಥ ಕೆಲಸ. ಶಾಹು ಮಹಾರಾಜರು ಮಹಾರಾಷ್ಟ್ರದಲ್ಲಿ ಬರೋಡಾ ಸಂಸ್ಥಾನ ರಾಜ ಮಹಾರಾಜ ಸ್ಥಾನದಲ್ಲಿ ರಾಜರಾದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಈ ಸಾಮಾಜಿಕ ಕಳಕಳೆಯ ಕೆಲಸಗಳನ್ನು ನಾವು ಇವತ್ತು ಈ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಇರುವಂತಹ
ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಸಹದೊಂದಿಗೆ ನಾವು ಅವರನ್ನ ಕಾರ್ಯಕ್ರಮ ಅವೇರ್ನೆಸ್ ಮತ್ತು ಮೋಟಿವೇಶನ್ ಮಾಡುವಂಥ ಕೆಲಸ ಚಾಮರಾಜ ಪರವಾಗಿ ನಾವು ಮಾಡಿದ್ದೇವೆ. ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಈ ಭಾಗದ ಸಮಸ್ಯೆ ಬಗ್ಗೆ ಡಿಪ್ಟಿ ಕಮಿಷನರ್ ಮುಂದೆ ಅಲ್ಲಿ ಒಂದು ಹೋರಾಟ ಮತ್ತು ಮಾನ್ಯ ತಹಶೀಲ್ದಾರ್ ಕಚೇರಿ ಮುಂದೆ ಕೂಡ ಒಂದು ಹೋರಾಟನ ರೂಪಿಸ್ಬೇಕಂತೇಳಿ ಈಗಾಗಲೇ ನಮ್ಮ ನಾಯಕರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇದನ್ನು ಮುಂದೆ ಒಂದು ಕಮಿಟಿನಲ್ಲಿ ವಿಚಾರ ಮಾಡಿ ನಾವು ಸಮಿತಿ ವತಿಯಿಂದ ಮಾತಾಡಿ ನಾವು ತೀವ್ರತರವಾದಂಥ ಹೋರಾಟನ ನೆಕ್ಸ್ಟ್ ಇನ್ನೂ ಒಂದು 2-3 ವಾರಗಳಲ್ಲಿ ಮಾಡ್ತಿದೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಶಾಹು ಮಹಾರಾಜ್ ಸಾಹೇಬರಿಗೆ ನನ್ನ ನಮಸ್ಕಾರಗಳನ್ನು ವಂದಿಸಿ ನಾನು ಹೇಳೋರು ಮುಗಿಸ್ತೀನಿ. ಜೈ ಭೀಮ್ ಜೈ ಭಾರತ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮುದಾಯದವರು ಸಹ ಮೀಸಲಾತಿ ಪಡೀತಾ ಇದ್ದಾರೆ. ಬ್ರಿಟಿಷರು ನಮಗೆ ಸ್ವತಂತ್ರ ನೀಡಿದ ನಂತರದಲ್ಲಿ ನಾವು ಈ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಖಾಂತರ ಅನುಭವಿಸಿದ್ದೀವಿ. ಬಾಬಾ ಸಾಹೇಬ್ರಿಗೂ ಸಹ ಮೀಸಲಾತಿಯನ್ನು ಸಿಕ್ಕಿತ್ತು. ಅವ್ರಿಗೂ ಸಹ ಶಾಹು ಮಹಾರಾಜರ ಅವರ ಏನೋ ಒಂದು ವಿದೇಶಕ್ಕೆ ಹೋಗಲಿಕ್ಕೆ ಅವರು ಸ್ಕಾಲರ್ಶಿಪ್ ಕೊಟ್ಟರು. ಅದೇ ರೀತಿ ಅವರ ಅರಮನೆಯಲ್ಲಿ ಎಲ್ಲ ಜಾತಿಯ ಹಾಗೂ ಎಲ್ಲ ಧರ್ಮದವರನ್ನು ಸಹ ಅವರು ಆಸ್ಥಾನದಲ್ಲಿ ಮೀಸಲಾತಿಯನ್ನು ನೀಡಿದರು. ಮೀಸಲಾತಿಯ ಅಧಿಕಾರ ಮೀಸಲಾತಿಯ ಭಾರತದ ದೇಶದ ಮೀಸಲಾತಿಯ ಪಿತಾಮಹ ನಮ್ಮ ಸಾಹು ಮಹಾರಾಜರಂತಲೇ ಹೇಳ್ಬೋದು. ಸಾಹು ಮಹಾರಾಜರ ಜಯಂತಿಯ ದಿನದಂದು ಇವತ್ತು ಪ್ರಜಾ ವಿಮೋಚನಾ ಚಳವಳಿಯ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾರು ಹಾಗೂ ಆದೂರು ದೇವರಾಜಣ್ಣವರು ನನಗೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಬೆಂಗಳೂರು ವಿಭಾಗೀಯ ಅಧ್ಯಕ್ಷರನ್ನಾಗಿ ನೀಡಿದ್ದಾರೆ. ಅವರ ನೀಡಿರ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಚಳವಳಿಯ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆ ಹೇಳ್ತೀನಿ. ಹಾಗೆಯೇ ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿಮೋಚನಾ ಚಳವಳಿಯಿಂದ ಶಾಹು ಮಹಾರಾಜರವರ 151ನೇ ಜನ್ಮದಿನಾಚರಣೆಯನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಇವತ್ತು ಸಾದರಮಂಗಲದ ಒಂದು ಸಮುದಾಯ ಭವನದಲ್ಲಿ ನೂರಾರು ಜನರು ಏನು ಮಾದೇಶ್ ಮತ್ತು ದೇವರಾಜ್ ಇತರೆ ಅನೇಕ ಪದಾಧಿಕಾರಿಗಳೊಂದಿಗೆ ಎಲ್ಲರೂ ಸೇರಿ ಅವರ ಒಂದು ಜನ್ಮದಿನಾಚರಣೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಶಾಹು ಮಹಾರಾಜರವರ ಬರ್ತ್ಡೇಯನ್ನು ಯಾಕೆ ಆಚರಣೆ ಮಾಡಬೇಕಂದ್ರೆ ಏನು 1874ರಲ್ಲಿ ಅವರು ಜನ್ಮ ನಂತರ 1894ರಲ್ಲಿ ಅವರು ಮಹಾರಾಜರಾಗಿ ಆಯ್ಕೆ ಆಗ್ತಾರೆ. ಅಂದು ಮಹಾರಾಜರಾಗಿ ಆಯ್ಕೆ ಆದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಅಂದಿನ ಸಂದರ್ಭದಲ್ಲಿದ್ದಂಥ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ವಿಶೇಷವಾಗಿ 50% ಮೀಸಲಾತಿಯನ್ನು ಅಸ್ಪೃಶ್ಯ ಸಮುದಾಯ ಇತರೆ ಹಿಂದುಳಿದ ವರ್ಗ ಎಲ್ಲ ಜಾತಿಗಳಿಗೆ ಜಾರಿಯನ್ನು ಮಾಡ್ತಾರೆ. ಮತ್ತು ಶಿಕ್ಷಣವನ್ನು ಜಾರಿ ಮಾಡ್ತಾರೆ. ವಿಶೇಷವಾಗಿ ಸಂಸ್ಕೃತವನ್ನು ಕಲಿಯೋದಕ್ಕೆ ಅಸ್ಪೃಶ್ಯ ಸಮುದಾಯಗಳಿಗೆ ಶಾಲೆಯನ್ನು ಕಾಲೇಜನ್ನು ತೆರೆದು ಆ ಒಂದು ಕೆಲಸವನ್ನು ಮಾಡ್ತಾರೆ. ಮತ್ತು ಏನು ರೈತರಿಗೆ ಸಹಕಾರ ಸಂಘಗಳನ್ನು ರಚನೆ ಮಾಡಿ ಮತ್ತು ಸಹಕಾರ ಬ್ಯಾಂಕನ್ನು ಕೂಡ ರಚನೆ ಮಾಡ್ತಾರೆ. ಸಾಲ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನು ಬಡ ಜನರು ಏನಿದ್ದಾರೆ ನಿವೇಶನಗಳಿಲ್ಲದೆ ಇರತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಹೋರಾಟವನ್ನು ಹಮ್ಮಿಕೊಂಡು ಎಲ್ಲ ಸಮುದಾಯದವರಿಗೆ ಒಂದು ರಕ್ಷಣೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.